ಅಬ್ಬಬ್ಬಬ್ಬಬ್ಬಾ. ಹೇ ನೆಕ್ಸ್ಟ್ ಲೆವೆಲು ಗುರು. ಜೋಗ್ ಫಾಲ್ಸ್ ನೋಡಿಕೊಂಡು ಅಲ್ಲಿ ಊಟ ಮಾಡಿಕೊಂಡು ಹೊರಟಿದ್ದೀವಿ. ಜೋಗ್ ಫಾಲ್ಸಲ್ಲಿ ಜಾಸ್ತಿ ಏನು ವೀಡಿಯೋ ಮಾಡಿಲ್ಲ, ಹಂಗೆ ನಾರ್ಮಲಾಗೆ ತಕ್ಕೊಂಡಿರೋದೇ ಹಾಕಿದ್ದೀನಿ ನೋಡಿ. ಸೊ ಈಗ ಇಲ್ಲಿಂದ ಬಂಗಾರ ಕುಸುಮ ಅಂತ ಒಂದು ಫಾಲ್ಸ್ ಇದೆ, ಅಲ್ಲಿಗೆ ಹೋಗಬೇಕು ಅನ್ನೋ ಪ್ಲ್ಯಾನು. ಅಲ್ಲಿಗೆ ಹೊರಟಿದ್ದೀವಿ. 19 ಕಿಲೋಮೀಟರ್ ತೋರಿಸ್ತಿದೆ ಗುರು. ನೋಡೋಣ ಬರ್ರಿ ಎಷ್ಟೊತ್ತಾಗುತ್ತೆ ಏನು ಅಂತ. ಇಲ್ಲಿ ಮಳೆ ಇರಲಿಲ್ಲ, ಇವಾಗ ಸ್ಟಾರ್ಟ್ ಆಗುತ್ತೆ ಮಳೆ. ಇಲ್ಲಿ ನೋಡು, ವೆದರ್ ನೋಡು ಗುರು, ಸೈಕಾಗಿದೆ ಮಾತ್ರ ವೆದರು. ಸೊ 1:57. ನಾವು ಹಿಂಗೆ ಹೋಗ್ಬೇಕು. ಹಿಂಗೆ ಹೋದ್ರೆ ಶಿರ್ಸಿ ಸಿದ್ದಾಪುರ ಬರುತ್ತೆ. ಕಡೆ ಇಂಡಿಕೇಟರ್ ಹಾಕಿ ಕಡೆಗೆ ಹೋಗ್ತಾವ ಗುರು ಅಣ್ಣ. ನಾವು ಹಿಂಗೆ ಸೀದಾ ಹೋಗ್ಬೇಕು. ನೋಡೋಣ, ಇಲ್ಲೊಂದು ಆನ್ ದ ವೇ ಫಾಲ್ಸ್ ಐತೆ. ವಾಟರ್ ಫ್ಲೋ ಕಡಿಮೆ ಇತ್ತು ಅಂದರೆ ಪಟ ಸ್ನಾನ ಮಾಡ್ಕೊಳೋದು. ಬಟ್ ಈಗ ಲಗೇಜ್ ಅಷ್ಟು ಬಿಚ್ಚಬೇಕಲ್ಲ, ಅದೇ ರೋದ್ನೆ ಗುರು. ಬಿಚ್ಚಿ ಎಲ್ಲಿಡೋದು ಏನು, ಇದು ನೋಡಿದರೆ ಮಳೆ ಹೊಡಿತಾ ಐತೆ. ಈ ವೈಟ್ ಲೈನ್ ಮೇಲೆ ಮಾತ್ರ ಹಚ್ಚೋದಲ್ಲ ಬ್ರೋ, ಜೀವ ಬಾಯಿಗೆ ಬರ್ಸುತ್ತದು ಸೀದಾ. ಐತೆ. ಆಹಾ, ಶುರು ಆಯಿತು ಮಳೆ ಮತ್ತೆ. ಓಹೋ ಜೋರಾಯ್ತು. ಏನೇ ಅಂದ್ರು ಮಳೆಗಾಲನೇ ಗುರು, ಮಾನ್ಸೂನು. ಅಣ್ಣ ಮೈ ಮೇಲೆ ಬರ್ತೀಯಲ್ಲ ಅಣ್ಣ. ಸೊ ರೈನ್ ಕೋಟ್ ತಗೊಳ್ಳೋರಿಗೆ ಸಜೆಷನ್ ಏನು ಅಂದರೆ, ನೀವು ರೈಡಿಂಗ್ ಜಾಕೆಟ್ ಹಾಕ್ತೀರಾ, ಸೊ ಸ್ವಲ್ಪ ಲೈಟ್ ಆಗೋದ್ರದ್ದು ಹವೆ ಹೊಡೆದ್ರೂ ಹಸಿ ಆಗಲ್ಲ ಅಂತ ಅನಿಸಿದ್ರೆ ತಗೊಳ್ಳಿ. ಓಹೋ ಭಾಳ ಜೋರಾಯಿತು. ಕ್ಯಾಮ್ರಾ ಆಮೇಲೆ ಆನ್ ಮಾಡ್ತೀನಿ ಗುರು ನಾನು. ವಾವ್, ಹೇ ಏನೈತೆ ಗುರು, ಅಯ್ಯಯ್ಯಪ್ಪ. ಅಲ್ಟಿಮೇಟ್ ಆಗೈತೆ ಬ್ರೋ. ಏನು ಬ್ರೋ ಇದು, ಹಿಂಗೆ ಫಾಗ್ ಲೈಟ್ ಆನ್ ಮಾಡೋಣ. ವಾವ್, ಅದನ್ನೇ ನೋಡ್ತಿದ್ದೀನೋ, ನೋಡು ಇಲ್ಲಿ. ಅಯ್ಯಪ್ಪ, ಅಬ್ಬಬ್ಬಬ್ಬಬ್ಬಬ್ಬ. ಅಲ್ಲೇ ಕಣಲೆ, ಅಲ್ಲಿ. ಹೆಂಗೆ ಮಾಡೋಣ ಸ್ನಾನ? ನೀರು ಭಾಳ ಇಲ್ಲ. ಮಾಡ್ಬೋದು. ಬಟ್ಟೆ ಐತವಲ್ಲ. ಯಾವ ಬಟ್ಟೆ ತೆಗಿಬೇಕಾದ್ರೆ? ತೆಗಿದಂಗೆ ನೆನಿದಂಗೆ ತೆಗಿಬೇಕಷ್ಟೆ. ಅದೇ ಪ್ರಾಬ್ಲಮ್. ಹೆಂಗೆ ಮುಂದೆ ಯಾವಾದ್ರು ಇದಾವ? ಮುಂದೆ ಈ
ಆರಾಮಾಗಿ ಸ್ನಾನ ಮಾಡೋಂಥವು ಯಾವಿಲ್ಲ. ಹಾಂ, ಏನು ಅಂದರೆ ಸ್ನಾನ ಮಾಡಬೇಕು ಅನ್ನೋದೊಂದು ತಲೆಯಲ್ಲಿ ಐತೆ ಗುರು ಈಗ. ಸೊ ಅದಕ್ಕೆ ಜಾಗ ಹುಡುಕ್ತಾ ಇದ್ದೀವಿ. ಏನೈತೆ ಗೊತ್ತಾ, ವೆದರ್ ಮಾತ್ರ ಪಾಪ ಸೈಕೋ. ನೇಚರ್ ಈಸ್ ಎ ಸೈಕೋ. ಹೆಂಗೆ ಕಾಣ್ತೈತೆ ನೋಡ್ರಿ. ಫೋನ್ ನೆನೀತೈತೆ ಅನ್ನೋ ಇದೆ, ಎಲ್ಲರೂ ಹೋಗ್ತಿದ್ದೀನಿ ನಾನು ಸುಮ್ಮನೆ. ಓಹೋ ಓಹೋ ಓ ಯಾಕಣ ಅಂದಂಗೆ ಆಯ್ತದು. ಇಲ್ಲೆಂತ ಆಗೈತೆ ಮರ್ಯಾರೆ, ಕಂಬ ಹತ್ತಿದ್ದುಂಟ ಅಣ್ಣ. ಓ ರೋಡಲ್ಲೆಲ್ಲ ನೀರು ಹರಿತಿದೆ, ಪ್ಯಾಂಟಲ್ಲೆಲ್ಲ ನೀರು ಹರಿತಿದೆ, ತಣ್ಣಗಾಗ್ತಿದೆ. ಮತ್ತೆ ಜೋರಾದಂಗೆ ಆಯ್ತಾ ಮಳೆ? ಇಲ್ಲ. ಸೊ ಇದ್ದೇ ಈ ರೇಂಜಿಗೆ ಐತೆ ಅಂದರೆ ಸೆಕೆಂಡ್ ಹೈಯೆಸ್ಟ್ ಪೀಕ್ ನೇತ್ರಾವತಿ ಪೀಕ್ ಗುರು. ಸೊ ಕರ್ನಾಟಕದಲ್ಲೇ ಸೆಕೆಂಡ್ ಹೈಯೆಸ್ಟ್ ಪೀಕ್ ಅದು. ಆ ಕಡೆ ಇನ್ನೆಂಗಿರೋ ನಾವು ವೆದರು ಒಂಥರ ಮಸ್ತಾಗಿದೆ ವ್ಯೂ. ನೋಡ್ರಿ, ಅಬ್ಬಬ್ಬಬ್ಬ, ಪ್ರಕೃತಿನೇ ಪ್ರಕೃತಿ ಗುರು. ವಾವ್, ಏನೈತೆ ಗುರು ಜಾಗ. ಇದನ್ನ ಬೇಸಿಗೆಯಲ್ಲಿ ನೋಡೋದಕ್ಕೂ ಮಾನ್ಸೂನಲ್ಲಿ ನೋಡೋದಕ್ಕೂ ಚಳಿಗಾಲದಲ್ಲಿ ನೋಡೋದಕ್ಕೂ ಭಾಳ ಡಿಫ್ರೆನ್ಸ್ ಐತೆ. ಏನೇ ಬೇಸಿಗೆಯಲ್ಲಿ ನೋಡಿದ್ರು, ಏನೇ ಚಳಿಗಾಲದಲ್ಲಿ ನೋಡಿದ್ರು ಈ ಫೀಲ್ ಐತಲ್ಲ, ಇದು ಸಿಗಲ್ಲ. ಅಬ್ಬಬ್ಬಬ್ಬಬ್ಬಾ, ಹೇ ನೆಕ್ಸ್ಟ್ ಲೆವೆಲು ಗುರು. ವಾವ್, ಲೇ ನಿನ್ ಹಿಂಗೆ ಇರುತ್ತೆ. ಓ ನೀನು ಹಂಗೆ ಅನ್ಕೋಬೇಡ. ಮಾನ್ಸೂನಲ್ಲಿ ಒಂದು ಫೋಟೋ ತೆಗಿ ಹಿಂದೆಯಿಂದ. ತಗೋ. ಸೊ ಫುಲ್ ಫಾಗ್ ಇದೆ ಅಲ್ಲ, ಚೆನ್ನಾಗಿ ಬರುತ್ತೆ. ಲೇ ವೈಡ್ ಆಂಗಲಲ್ಲಿ ತೆಗಿ, ಈ ಫಾಗ್ ಫುಲ್ಲು ಬರಬೇಕು. ಏನಿದೆ ಗುರು, ಅಯ್ಯಪ್ಪ, ವಾವ್.
ಆಗ ಲೈಟ್ ಆನ್ ಮಾಡ್ಕೊಳ್ಳೋಣ ಗುರು, ಯಾಕೆ ಬೇಕು? ಯಾತದು ಕಾಣಲ್ಲ ಮತ್ತೆ. ಸೊ ಶರಾವತಿ ವ್ಯಾಲಿ ವ್ಯೂ ಪಾಯಿಂಟ್ ನೋಡ್ರಿ ಹೆಂಗೆ ಕಾಣ್ತಿದೆ. ಆ್ಯಕ್ಚುಲಿ ಇದು ನದಿ, ಇದು ಅಲ್ಲಿ ಡ್ಯಾಮ್ ಐತೆ, ಅಲ್ಲಿ ಡ್ಯಾಮ್ ಕಾಣುತ್ತೆ ನೋಡೋ ನದಿ. ಇಲ್ಲಿ ನೀರು ಹರಿತಿದೆ, ಸೌಂಡ್ ಕೇಳಿಸ್ತಿದೆ, ಬಟ್ ಕಾಣ್ತಿಲ್ಲ ನಿಮಗೆ. ನೋಡ್ರಿ ಗುರು ಹೆಂಗೆ ಕಾಣ್ತೈತೆ ವ್ಯೂ. ಇವಾಗ ಇಲ್ಲಿ ಕ್ಲಿಯರ್ ಆಗ್ತೈತೆ ನೋಡಿ. ನಾವು ಇಷ್ಟೊತ್ತು ಬಂದಿದ್ದು ಇದ್ರೊಳಗಿಂದ. ಇವಾಗ ಕ್ಲಿಯರ್ ಆಗಿದೆ ಲೈಟಾಗಿ. ಮತ್ತೆ ಮುಚ್ಕೊಂತ ಗುರು. ಮಂಗ ಬಂದು ಗಾಡಿ ಮೇಲೆ ಕೂತೈತೆ ಗುರು, ಬಿಡಂಗೆ ಇಲ್ಲ. ನೋಡ್ರಿ ಅದೇನು ಮಾಡ್ತೈತೆ.